ಹಾಯ್ ಎಲ್ರಿಗೂ ನಮಸ್ಕಾರ. ಅಮ್ಮ ಮಾಡಿದ ಅಡುಗೆ ಚಾನಲ್ಗೆ ಸ್ವಾಗತ. ಅದೆಂಥ ಅದ್ಭುತ ರೆಸಿಪಿ ಅಂತೀರಾ, ಬಿಸಿಬೇಳೆ ಬಾತ್ ಪೌಡರ್. ವಿಶೇಷ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಐಟಮ್ಗಳು: ಕಡಲೆಬೇಳೆ 1 ಕಪ್, ಉದ್ದಿನಬೇಳೆ 1 ಕಪ್, ಧನ್ಯ 1 ಕಪ್, ಜೀರಿಗೆ 3/4 ಕಪ್, ಗಸಗಸೆ ಅರ್ಧ ಕಪ್, ಮೆಂತ್ಯ ಅರ್ಧ ಕಪ್, ಮೆಣಸು 1/4 ಕಪ್, ಸಾಸಿವೆ 1/4 ಕಪ್, ಗುಂಟೂರು ಮೆಣಸಿನ್ಕಾಯಿ 3 ಕಪ್, ಮಣ್ಕಟ್ಟಿ ಮೆಣಸಿನ್ಕಾಯಿ 1.5 ಕಪ್, ಬ್ಯಾಡಗಿ ಮೆಣಸಿನ್ಕಾಯಿ 3 ಕಪ್, ಚಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು, ಲವಂಗ 1-1.5 ಟೇಬಲ್ ಸ್ಪೂನ್ನಷ್ಟು, ಮರಾಠಿ ಮೊಗ್ಗು 1 ಟೇಬಲ್ ಸ್ಪೂನ್ನಷ್ಟು. ಮೊದಲಿಗೆ ಕಡಲೆಬೇಳೆಯನ್ನು 1 ಡ್ರಾಪಷ್ಟು ಎಣ್ಣೆ ಹಾಕಿ ಹುರಿದಿಟ್ಕೊಳ್ಳಿ. ಎಲ್ಲನೂ ಕಡಿಮೆ ಫ್ಲೇಮ್ನಲ್ಲೇ ಹುರಿಬೇಕು. ಕಡಲೆಬೇಳೆ ರೋಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ, ಆದರೆ ಅದು ಚೆನ್ನಾಗಿ ರೋಸ್ಟ್ ಆದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಇದು ಚೆನ್ನಾಗಿ ರೋಸ್ಟ್ ಆಗಿದ್ದಾದಮೇಲೆ ಒಂದು ದೊಡ್ಡ ಪ್ಲೇಟ್ ಅಥವಾ ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಹೊತ್ತು ಆರಬೇಕು. ಅದಾದಮೇಲೆ ಅದೇ ಕಡಾಯಿನಲ್ಲಿ ಅದೇ ರೀತಿ ಉದ್ದಿನಬೇಳೆಯನ್ನು ಕೂಡ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರಿದಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ. ನಾವಿಲ್ಲಿ ಏನಕ್ಕೆ ಪ್ರತಿಯೊಂದು ಕಾಳುಗಳು ಸಪ್ರೇಟಾಗಿ ಹುರಿತಾ ಇದ್ದೀವಿ ಅಂದರೆ, ಎಷ್ಟೋ ಕಾಳುಗಳು ಅದರದೇ ಆದಂಥ ಕ್ವಾಲಿಟಿ ಇರುತ್ತೆ. ಸೊ ಕೆಲವೊಂದು ಬೇಗ ಆಗುತ್ತೆ, ಕೆಲವೊಂದು ಬೇಗ ಆಗೋದಿಲ್ಲ. ಹಾಗಾಗಿ ನಾವು ಎಲ್ಲ ಕಾಳುಗಳನ್ನೂ ಸಪ್ರೇಟಾಗಿ ಹುರ್ಕೋಬೇಕು. ಈಗ ಉದ್ದಿನಬೇಳೆ ಆಗಿದೆ, ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀವಿ ಸಪ್ರೇಟಾಗಿ. ಈಗ ಧನ್ಯವನ್ನು ಕೂಡ 1 ಡ್ರಾಪ್ ಎಣ್ಣೆ ಹಾಕಿ ಹುರಿದು ಇಟ್ಕೋಬೇಕು. ಆ್ಯಕ್ಚುಲಿ ಇದು ಬಂದು ಸ್ವಲ್ಪ ಹೊಗೆ ಬರೋವರೆಗೂ ಇದನ್ನು ನೀಟಾಗಿ ಹುರ್ಕೊಂಡು ಇಟ್ಕೋಬೇಕು. ಕಮ್ಮಿ ಹುರಿದ್ರೆ ಇದು ಕೂಡ ಹಸಿ ಥರ ಅನಿಸುತ್ತೆ. ನೋಡಿ, ಜೀರಿಗೆ 3/4 ಕಪ್ಪಷ್ಟು ತೊಗೊಂಡಿದ್ದೀವಿ. ನೀವು ಕೇಳ್ಬೋದು ಯಾಕೆ ಇಷ್ಟೊಂದು ಜೀರಿಗೆ ಬಳಸ್ತಾ ಇದ್ದೀರಾ ಅಂತ. ಯಾಕಂದರೆ ಅಮ್ಮ ಹೇಳ್ತಾರೆ, ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಷ್ಟೊಂದು ನಾವು ಏನು ಐಟಮ್ಗಳು ಹಾಕ್ತಾಯಿದ್ದೀವಿ, ಗ್ಯಾಸ್ಟ್ರಿಕ್ ಆಗೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ. ಜೀರಿಗೆ ಸ್ವಲ್ಪ ಜೀರ್ಣ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಜೀರಿಗೆ ಬಳಸೋದು ತುಂಬಾ ಮುಖ್ಯ. ಜೀರಿಗೆನ ಸೀದ್ಸೋಕ್ಕೆ ಹೋಗಬೇಡಿ. ಚಿಟಪಟ ಅಂತಿದ್ದಂಗೆ ತೆಗೆದುಬಿಟ್ಟು ಬೌಲ್ನಲ್ಲಿ ಹಾಕಿಟ್ಕೊಳ್ಳಿ. ಇಲ್ಲಿ ನಾವು ಹಿಂಗೆ ಬಳಸ್ತಾ ಇಲ್ಲ, ಹಿಂಗೆ ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು. ನಮಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಬಿಸಿಬೇಳೆ ಬಾತ್ ಪೌಡರ್ಗೆ ಹಿಂಗೆ ಅವಶ್ಯಕತೆ ಇಲ್ಲ ಅಂತ ಹಿಂಗನ್ನು ಬಳಸ್ತಾ ಇಲ್ಲ. ಅರ್ಧ ಕಪ್ಪಷ್ಟು ಗಸಗಸೆಯನ್ನು ಕೂಡ ಇದೇ ರೀತಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಅದು ಚಿಟಪಟ ಅಂತ ಇದ್ದಂಗೆ ತೆಗೆದು ಬೌಲ್ನಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮೆಂತ್ಯನೂ ಕೂಡ ಬಳಸ್ತಾ ಇದ್ದಾರಮ್ಮ. ಮೆಂತ್ಯ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬಹಳಷ್ಟು ಫೈಬರನ್ನು ಹೊಂದಿರತಕ್ಕಂಥ ಈ ಕಾಳು ತುಂಬ ಒಳ್ಳೆಯದು. ಹಾಗಾಗಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ಒಂದು ಸ್ವಲ್ಪ ಆದರೂ ಮೆಂತ್ಯ ಬಳಸೋದು ಅತ್ಯುತ್ತಮ. ಸೊ ನೋಡಿ, ಈ ಥರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಸಾಸಿವೆ ಹುರ್ಕೊಳ್ಳೋಣ. ಸಾಸಿವೆ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಕಹಿ ಬರುತ್ತೆ. ಬಟ್ ಟೇಸ್ಟ್ಗೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇರೋದು. ಸಾಸಿವೆ 1/4 ಕಪ್ಪಷ್ಟು ಬಳಸೋದು ಬೇಡ ಅಂತ ಅನಿಸಿದ್ರೆ 1 ಸ್ಪೂನಷ್ಟು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡಿಕೊಂಡು ಹುರಿಯಿರಿ ಇದನ್ನು. ಸೊ ಈ ರೆಸಿಪಿ ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ. ಆ್ಯಕ್ಚುಲಿ ನೀವು ಕಮ್ಮಿ ಪ್ರಮಾಣದಲ್ಲಿ ಹುರಿತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಒಂದು 20 ನಿಮಿಷನೂ ಕೂಡ ತೊಗೊಳ್ಳೋದಿಲ್ಲ ಟೈಮ್ ಇದು. 1/4 ಕಪ್ಪಷ್ಟು ಮೆಣಸನ್ನು ತೊಗೊಂಡಿದ್ದೀವಿ. ಇಲ್ಲಿ ಎಷ್ಟೊಂದು ಐಟಮ್ಗಳಿಗೆ ಅಮ್ಮ ಎಣ್ಣೆ ಹಾಕಿನೇ ಹುರಿತಾ ಇದ್ದಾರೆ. ಕೆಲವೊಂದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವುದಕ್ಕೆ ಎಣ್ಣೆ ಹಾಕಬೇಕು ಹಾಗೆ ಯಾವುದಕ್ಕೆ ಎಣ್ಣೆ ಹಾಕಬಾರ್ದು ಅಂತ. ಮೆಣಸು ಕೂಡ ಅಷ್ಟೇ ಚಿಟಪಟ ಅಂತಿದ್ದಂಗೆ ತೆಗೆದುಬಿಡಿ. ಮೆಣಸಿನ್ಕಾಯಿ ಹುರಿಯುವಾಗ ಖಂಡಿತವಾಗ್ಲೂ ಎಣ್ಣೆ ಹಾಕಲೇಬೇಕು. ಯಾಕಂದರೆ ಇದು ಘಾಟ್ ಅಂದರೆ ಖಾರವಾದ ಒಂದು ಅಂಶ ಏನಿದೆ, ನಿಮಗೂ ಕೂಡ ಅದು ಘಾಟ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಎಕ್ಸಾಸ್ಟ್ ಫ್ಯಾನ್ ಇದ್ದರೆ ದಯವಿಟ್ಟು ಯೂಸ್ ಮಾಡಿ. ಇಲ್ಲಿ ಯಾವ ಐಟಮ್ಗಳಿಗೂ ನಾವು ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡಿಲ್ಲ, ಒಂದೇ ಪ್ರಮಾಣದಲ್ಲಿ ಹುರಿತಾ ಇದ್ದೀವಿ. ಹಾಗೆ ಮೆಣಸಿನ್ಕಾಯಿಗೆ ತುಂಬಾ ಕೈ ಆಡಿಸ್ಬೇಕು, ಯಾಕಂದರೆ ಇದು ಸೀದೋಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಕೈ ಆಡಿಸ್ತಾನೇ ಇರಿ, ಇದು ಬೇಗ ಆಗೋಗುತ್ತೆ. ಮೆಣಸಿನ್ಕಾಯಿನ ಬೇರೆ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀವಿ, ಜಸ್ಟ್ ಬಿಕಾಸ್ ಆ ಪ್ಲೇಟಲ್ಲಿ ಜಾಗ ಇರಲಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ, ನಾವು ಎಲ್ಲ ಥರ ಮೆಣಸಿನ್ಕಾಯಿನ ಹುರ್ಕೊಂಡು ಒಂದೇ ಬೌಲ್ನಲ್ಲಿ ಹಾಕಿ ಇಟ್ಕೊತಾ ಇದ್ದೀವಿ. ಈಗ ಎಲ್ಲದರ ಕಲ್ಲರ್ ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತ. ಸೂಪರಾಗಿ ಬಂದಿದೆ, ಘಮ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಫೈನಲಿ ಫ್ರೆಂಡ್ಸ್, ಚಕ್ಕೆ 1-2 ಟೀ ಸ್ಪೂನಷ್ಟು, ಹಾಗೆ ಲವಂಗ ಮತ್ತು ಮೊಗ್ಗು ಎಲ್ಲ ಜೊತೆಲೇ ಹಾಕ್ಕೊಳ್ಳಿ.
ಇದು ಸ್ವಲ್ಪ ಅಂದರೆ 2 ಮಿನಿಟ್ಸ್ ರೋಸ್ಟ್ ಆದರೆ ಸಾಕು. ಇದು ಬೇಗ ಆಗೋದ್ರಿಂದ ಉರಿತಾ ಇದ್ದಂಗೆ ಘಮ ಬರುತ್ತೆ ನಿಮಗೆ, ಆಗಲೇ ಗೊತ್ತಾಗ್ಬಿಡುತ್ತೆ ಇದು ರೆಡಿ ಇದೆ ಅಂತ. ಒಳ್ಳೆ ಘಮ ಬರ್ತಾ ಇದೆ. ಈ ಪೌಡರ್ ಏನಿಲ್ಲ ಅಂದರೂ ಒಂದು 6 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ, ನಮಗೆ ಒಂದು 4 ಮಂತ್ಸ್ ಆದರೂ ಖಂಡಿತವಾಗ್ಲೂ ಬರುತ್ತೆ ಇದು. ಹಾಗೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಯಿತಾ? ಈ ಥರ ಪೌಡ್ರ್ ಮಾಡಿ ಅಬ್ರಾಡ್ಗೆ ಸ್ಟಡೀಸ್ಗೆ ಯಾರಾದರೂ ಹೋಗೋ ಅಂಥವ್ರಿದ್ದರೆ ತುಂಬ ಸುಲಭ ಆಗುತ್ತೆ ಅಂಥವರಿಗೆ. ಇದನ್ನು ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಅಲ್ಲಿ ಹೋಗಿ ಊಟದ ತೊಂದರೆನೇ ಇರೋದಿಲ್ಲ ನಿಮಗೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯವರು ಈ ಥರ ತುಂಬ ಟ್ರೈ ಮಾಡಿದ್ದಾರೆ ನೋಡಿ. ಹುರಿದಾದ್ಮೇಲೆ ಇದನ್ನು ತುಂಬ ಹೊತ್ತೇನು ಆರೋದಕ್ಕೆ ಬೇಡ, ಒಂದು 10 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಆರೋದಕ್ಕೆ ಬಿಟ್ಟರೆ ಸಾಕು. ಹಾಗಂತ ಬಿಸಿ ಬಿಸಿನೂ ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ತಟ್ಟಂತ ಪುಡಿ ಮಾಡಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನುಣ್ಣಗೆ ಪುಡಿ ಆಗಬೇಕಿದು, ಫುಲ್ ಪೌಡರ್ ಥರ ಪೌಡ್ರ್ ಮಾಡ್ಕೋಬೇಕಿದನ್ನು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ, ಯಾವ ಥರ ಕಲರ್ ಬಂದಿದೆ ಅಂದರೆ, ಸ್ವಲ್ಪ ಇಲ್ಲಿ ವಿಡಿಯೋಗೆ ಕಲರ್ ಕಮ್ಮಿ ಕಾಣಿಸ್ತದೆ, ಬಟ್ ನೀವು ನಿಜವಲ್ಲೂ ಇದನ್ನು ಮಾಡಿದಾಗ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. 30 ಮಿನಿಟ್ಸ್ ಬಿಟ್ಟು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಬಿಡಿ. ನಮ್ಮ ಬಿಸಿಬೇಳೆಭಾತ್ ರೆಸಿಪಿನ ಟ್ರೈ ಮಾಡೋದು ಮರಿಬೇಡಿ. ಹಾಗೆಯೇ ಈ ಬಿಸಿಬೇಳೆಭಾತ್ ರೆಸಿಪಿ ಖಂಡಿತವಾಗ್ಲೂ ಹೋಟೆಲ್ನಲ್ಲೂ ಕೂಡ ನೀವು ತಿಂದಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.